ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಶೇಷವಾಗಿರುವಂತಹ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಅಥವಾ ಒಂದು ದೊಡ್ಡ ಆಸೆ ಇರಬಹುದು. ನಾನು ಅನ್ಕೊಂಡಂಥ ಈ ಕೆಲಸ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಕೆರಿಯರ್ ಬಗ್ಗೆ ಇರಬಹುದು ಅಥವಾ ಮದುವೆ ಬಗ್ಗೆ ಆಗಿರಬಹುದು, ಯಾವುದೇ ಒಂದು ಕನಸಾಗಿರಬಹುದು. ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದಂತಹ ಕೆಲಸ ಯಾವಾಗ ಆಗತ್ತೆ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ಹಾಗೆಯೇ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ನಿಮಗೇನು ಸಂದೇಶ ಸಿಗ್ತಾ ಇದೆ ಯೂನಿವರ್ಸಿಂದ ಆ್ಯಂಡ್ ನೀವು ಅಂದ್ಕೊಂಡಂಥ ಕೆಲಸ ಯಾವಾಗ ನಡೆಯುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ. ನನ್ನ ಕನಸುಗಳು ನನಸಾಗಿದೆ, ಥ್ಯಾಂಕ್ ಯು ಯೂನಿವರ್ಸ್, ಧನ್ಯವಾದಗಳು ಯೂನಿವರ್ಸ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ನ ಹಾಕ್ತೀರಾ ಆ್ಯಂಡ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಇಂಗ್ಲೀಷಲ್ಲಿ ಮೈ ಡ್ರೀಮ್ ಈಸ್ ಮ್ಯಾನಿಫೆಸ್ಟಿಂಗ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಕನ್ನಡದಲ್ಲಿ ಏನು ಕಮೆಂಟ್ ಮಾಡೋರಿಗೆ ಹೇಳಿದ್ದೀನಿ ಆಲ್ರೆಡಿ ಏನು ಕಮೆಂಟ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಆಸೆ ಕನಸುಗಳು ಏನಿದೆ ಒಂದು ಕ್ಷಣ ನಿಮ್ಮ ಕಣ್ಮುಂದೆ ತಗೊಂಬನ್ನಿ. ಯೂನಿವರ್ಸ್ ಹತ್ರ ಪ್ರೇ ಮಾಡ್ಕೊಳ್ಳಿ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಪ್ರೇ ಮಾಡ್ಕೊಳ್ಳಿ, ಗ್ರ್ಯಾಟಿಟ್ಯೂಡ್ನ ಹೇಳಿ ಯೂನಿವರ್ಸ್ಗೆ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಏನಿದೆ ಎನರ್ಜಿ? ಓಕೆ, ಇಲ್ಲಿ ಮೇಣದ ಬತ್ತಿ ಅತಿ ವೇಗವಾಗಿ ಕರಗ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಅನ್ನೋವಂಥದ್ದು ತುಂಬ ಹತ್ತಿರದಲ್ಲಿ ಇದೆ ಅನ್ನೋವಂಥ ಒಂದು ಎನರ್ಜಿ ಬರ್ತಿದೆ. ನೀವು ತುಂಬ ಸಮಯದಿಂದ ಕಾಯ್ತಾ ಇದ್ದಂತಹ ಒಂದು ಕೆಲಸ, ಒಂದು ಆಸೆ ಓಕೆ ಅತಿ ಶೀಘ್ರದಲ್ಲೇ ನೆರವೇರುತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ತುಂಬ ಕಾದಿದ್ದೀರಾ, ದಣಿದಿದ್ದೀರಾ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು. ಇಲ್ಲಿ ನೋಡಿದಾಗ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಬರ್ತಿದೆ. ಒಂದು ಹೊಸ ಚಿಗುರನ್ನು ನೀವು ವೆರಿ ಸೂನ್ ನೋಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಕೆಲಸ ಕಾರ್ಯಗಳು ಈಗ ಪ್ರಕ್ರಿಯೆಯಲ್ಲಿದೆ ಅನ್ನುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ, ಪ್ರೋಗ್ರೆಸ್ ಅಲ್ಲಿ ಇದೆ. ಯಾವಾಗ ಆಗಬಹುದು ಅನ್ನುವಂಥ ಎನರ್ಜಿ ಚೆಕ್ ಮಾಡಿದಾಗ ಓಕೆ 3 ನಂಬರ್ ಆ್ಯಂಡ್ 11 ನಂಬರ್ ಇಲ್ಲಿ ಬರ್ತಿರುವಂಥದ್ದು. ಬಹುಶಃ ಮುಂದಿನ 3 ವಾರಗಳು ಅಥವಾ 3 ತಿಂಗಳು ಒಳಗಡೆ, 11 ಡೇಸ್ 11 ಮಂತ್ ಒಳಗಡೆ, 11 ಅವರ್ಸ್ ಅಂತ ಇಲ್ಲಿ ಬರ್ತಿದೆ. ಕೆಲವೊಬ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. 3 ಅವರ್ಸ್ ಎನರ್ಜಿ ಕೂಡ ಬರ್ತಿದೆ, 3 ಡೇಸ್ ಎನರ್ಜಿ ಕೂಡ ಬರ್ತಾ ಇದೆ. ನೀವು ಅನ್ಕೊಂಡಂತ ಕೆಲಸದಲ್ಲಿ ಒಂದು ದೊಡ್ಡ ಶುಭ ಸುದ್ದಿಯನ್ನ ಕೇಳ್ತೀರಾ. ನೀವು ಇಟ್ಟಿರುವಂತಹ ಪ್ರತಿ ಹೆಜ್ಜೆಯೂ ಕೂಡ ವ್ಯರ್ಥ ಆಗಿಲ್ಲ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ವಿಷಯದಲ್ಲೇ ಇರಬಹುದು, ಜಾಬಲ್ಲಿ ಇರಬಹುದು, ಅಥವಾ
ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಆಸ್ತಿ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಕೋರ್ಟು ಕೇಸ್ ಕಚೇರಿ ಈ ಥರದ ವಿಷಯಗಳಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಿಮಗೊಂದು ಸಕಾರಾತ್ಮಕವಾದಂಥ ಬದಲಾವಣೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಓಕೆ, ಮೊದಲನೇದಾಗಿ ಬರ್ತಿರುವಂಥದ್ದು ಎ ಲೆಟರ್, ಎನ್ ಲೆಟರ್, ಡಿ ಲೆಟರ್, ಕೆ ಲೆಟರ್, ಎಸ್ ಲೆಟರ್, ವಿ, ಆರ್, ಜಿ, ಜೆ, ಎನ್, ಟಿ, ಯು, ವೈ, ಐ. ನಿಮ್ಮ ಡೇಟ್ ಆಫ್ ಬರ್ತ್. ಓಕೆ, 1, 4, 8, 6, 2 ನೋಡ್ಬೋದು. 4 ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಬರ್ತಾ ಇದೆ. 21, 31, 3, 19, 6, 11. ಓಕೆ, 11, 16. ರಾಶಿಗಳು ವೃಷಭ, ಮೇಷ, ಮೀನ, ಕರ್ಕಾಟಕ, ಧನಸ್ಸು, ಮಕರ, ಕುಂಭ. ನೀವು ಅಂದ್ಕೊಂಡಂಥ ಕೆಲಸ ಇಲ್ಲಿ ತುಂಬ ಜನ ರಿಲೇಷನ್ಶಿಪ್ಪಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ತುಂಬ ವರ್ಷಗಳಾಯಿತು ಮದುವೆ ಆಗಿ, ಅಥವಾ ಓ ಮೈ ಗಾಡ್, ಒಂದು ಹಾರ್ಟ್ ಶೇಪ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ತುಂಬ ವರ್ಷಗಳಾಗಿ ಮದುವೆ ಆಗಿ ಇನ್ನೂ ಕೂಡ ಮಕ್ಕಳಾಗಲಿಲ್ಲ ಅಂತ ಹೇಳಿ ಒಂದಷ್ಟು ಜನರ ಚುಚ್ಚು ಮಾತುಗಳನ್ನು ನೀವು ಇಲ್ಲಿ ಕೇಳಿರಬಹುದು. ಓಕೆ, ಚಿಂತೆ ಮಾಡಬೇಡಿ, ನಿಮ್ಮ ವ್ರತಗಳು, ನಿಮ್ಮ ಪೂಜೆಗಳು ನಿಮ್ಮ ಕೈ ಹಿಡಿತಾ ಇದೆ. ಮಕ್ಕಳ ವಿಷಯದಲ್ಲಿ ಯಾರು ತುಂಬ ನೋವು ತಿಂತಾ ಇದ್ದೀರಾ, ಮಕ್ಕಳಾಗಲಿಲ್ಲ ಅಂತ ಇರಬಹುದು, ಅಥವಾ ಮಕ್ಕಳ ಜೀವನದಲ್ಲಿ ತುಂಬ ಅಡೆತಡೆಗಳಿದೆ, ಮಕ್ಕಳ ಜೀವನದಲ್ಲಿ ತುಂಬ ಕಷ್ಟಗಳು ನಡೀತಾ ಇದೆ, ಅದನ್ನು ನೀವು ತಂದೆ ತಾಯಿಯಾಗಿ ನೋಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋರು ಇಲ್ಲಿ ಆದಷ್ಟು ಬೇಗ ಬದಲಾವಣೆಯನ್ನು ನೋಡ್ತೀರಾ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಓಕೆ, ಕ್ಯಾಂಡಲಿಂದ ಆಯಿತು. ಚೆಕ್ ಮಾಡೋಣ ನೆಕ್ಸ್ಟ್ ಕಾರ್ಡ್ಸಿಂದ ಏನು ಬರುತ್ತೆ ಎನರ್ಜಿ ಅಂತ. ಕಾಣಿಸ್ತಾ ಇದೆ ಅಲ್ವಾ? 1 minute. Yes. Oh my God. ದ ಇಂಪ್ರೆನ್ಸ್ ಕಾರ್ಡ್. ಈಗಷ್ಟೇ ಜಸ್ಟ್ ನಾನು ಹೇಳಿದೆ ಅಲ್ವಾ, ವೆರಿ ಸೂನ್ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಡೋಂಟ್ ವರಿ. ಆ್ಯಂಡ್ ಈಗ ಆಲ್ಮೋಸ್ಟ್ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರಬಹುದು. ಸಮಥಿಂಗ್ ಗುಡ್ ನ್ಯೂಸ್ನ ಕೇಳ್ತೀರಾ. ಓಕೆ, ಇದು ನಿಮಗೆ ಸೆಕೆಂಡ್ ಬೇಬಿ ಆಗಿರ್ಬೋದು ಕೆಲವೊಬ್ಬರಿಗೆ. ಇದು ಕೆಲವೊಬ್ಬರಿಗೆ ಫಸ್ಟ್ ಬೇಬಿ ಅಬಾರ್ಷನ್ ಆಗಿ ಇದು ಸೆಕೆಂಡ್ ಬೇಬಿಗೆ ಪ್ರೇ ಮಾಡಿಕೊಂಡು ನೀವು ಪಡ್ಕೊಳ್ತಿರೋಂಥ ಮಗು ಆಗಿರಬಹುದು. ಸೊ ವೆರಿ ಸೂನ್ ಪ್ರೆಗ್ನೆನ್ಸಿ ಕನ್ಫರ್ಮ್ ನಿಮಗೆ 100% ಬರ್ತಿದೆ ಎನರ್ಜಿಲಿ. ವಾವ್, ಕಂಗ್ರ್ಯಾಚುಲೇಷನ್. ಕಿಂಗ್ ಆಫ್ ಫ್ಯಾನ್ಸ್ ಬರ್ತಿದೆ. ವಾವ್, ಈಸ್ ಆಫ್ ಕಪ್ಸ್ ಬಂತು, ನಿಮ್ಮ ಆತ್ಮೀಯವಾಗಿರುವಂತಹ ಕಾರ್ಡ್. ಪೇಜ್ ಆಫ್ ಪೆಂಟಿಕಲ್, ದ ಎಂಪರರ್, ನೈಟ್ ಆಫ್ ಸಾರ್ಟ್ಸ್. ತುಂಬ ಜನ ಕನಸಿನ ಹಿಂದೆ ಓಡ್ತಾ ಇದ್ದೀರಾ ನಿಮ್ಮ ಆಸೆಯಿಂದ. 9 ಆಫ್ ಕಪ್ಸ್, ಹ್ಯಾಂಗ್ಮ್ಯಾನ್. ಬಾಟಮ್ ಆಫ್ ದ ಕಾರ್ಡ್ ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ವಾವ್, ಟೆನ್ ಆಫ್ ಪೆಂಟಿಕಲ್. ನೈಸ್.
ಹೃದಯದಲ್ಲಿ ಹೃದಯ. ಓ ಮೈ ಗಾಡ್, 1 ಮಿನಿಟ್. ಕಾಣಿಸ್ತಾ ಇದೆಯಾ ನಿಮಗೆ? ಎಲ್ಲ ಸ್ವಲ್ಪ ಬ್ರೇಕ್ ಆಗಿದೆ. ಆದಿಪರಾಶಕ್ತಿ ಜಗನ್ಮಾತೆ. ರೈಟ್. ಫಸ್ಟಿಗೊಂದು ವಿಷಯ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಷಯನ ಹೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಒಂದು ದೊಡ್ಡ ಬಂಡೆಕಲ್ಲನ್ನ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. 100 ಪೆಟ್ಟನ್ನ ಹಾಕ್ತಾನೆ, 100 ಬಾರಿ ಆ ಬಂಡೆಕಲ್ಲನ್ನ ಹೊಡಿತಾನೆ, ಆ ಬಂಡೆಕಲ್ಲನ್ನ ಚೂರು ಮಾಡ್ಬೇಕಂತ ಹೇಳಿ. ಆ 100 ಪೆಟ್ಟಿಗೂ ಆ ಬಂಡೆಕಲ್ಲು ಅಲ್ಗಾಡಲ್ಲ, ಒಂದು ಚೂರು ಬ್ರೇಕ್ ಆಗಲ್ಲ. ಅವನು ಸುಸ್ತಾಗ್ಬಿಟ್ಟು ಕೈ ಬಿಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಇನ್ನಾಗಲ್ಲ ನಂಗಿದು, ಈ ಬಂಡೆಕಲ್ಲನ್ನ ಹೊಡೆಯೋದಕ್ಕೆ ನಂಗೆ ಆಗಲ್ಲ, ಬೇಡ ಇದನ್ನ ಬಿಟ್ಬಿಡೋಣ ಅಂತ ಹೇಳಿ. ಆದ್ರೆ ಅವ್ನ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಆಸೆ ಬರುತ್ತೆ, ಇಷ್ಟು 100 ಪೆಟ್ಟು ನಾನು ಹಾಕಿದ್ದೀನಲ್ವಾ, ಕೊನೆಯದಾಗಿ ಒಂದು ಬಾರಿ ಪ್ರಯತ್ನ ಮಾಡೋಣ. 101ನೇ ಪೆಟ್ಟನ್ನ ಹೊಡಿತಾನೆ. ಬಂಡೆಕಲ್ಲು ಅನ್ನುವಂಥದ್ದು ಚೂರಾಗಿ ಬಿದ್ದು ಹೋಗುತ್ತೆ. ಆ ಬಂಡೆಕಲ್ಲು ಕೇವಲ 101ನೇ ಪೆಟ್ಟಿಗೆ ಹೊಡೆತಕ್ಕೆ ಹೊಡೆದೋಗಿದ್ದಲ್ಲ, ಅದರ ಹಿಂದೆ ಮಾಡಿದಂತಹ 100 ಪ್ರಯತ್ನಗಳ ಶಕ್ತಿ ಇತ್ತು. ನಿಮ್ಮ ಜೀವನಕ್ಕೂ ಇಲ್ಲಿ ಅದೇ ರೀತಿಯಾಗಿ ಎನರ್ಜಿ ಬರ್ತಾ ಇದೆ. ನೀವು ಪಟ್ಟಿರುವಂತ ಕಷ್ಟ ಇಲ್ಲಿ, ಕಣ್ಣೀರ್ ಹಾಕಿರುವಂಥದ್ದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಇಲ್ಲಿ ರಿಲೇಶನ್ಶಿಪ್, ಪ್ರೆಗ್ನೆನ್ಸಿ ವಿಷಯದಲ್ಲಿ, ಆ್ಯಂಡ್ ಇಲ್ಲಿ ಸಂಬಂಧ, ಮದುವೆ, ವೈವಾಹಿಕ ಸಂಬಂಧದಲ್ಲಿ, ನಿಮ್ಮ ಗಂಡ ಹೆಂಡತಿಯ ಸಂಬಂಧದಲ್ಲಿ, ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ, ಕೆಲಸದ ವಿಷಯದಲ್ಲಿ, ಮನೆ ಕಟ್ಟುವಂಥ ವಿಷಯದಲ್ಲಿ, ಕುಟುಂಬದಲ್ಲಿ ಆಗಿರಬಹುದು, ಪ್ರತಿಯೊಂದರಲ್ಲೂ ಕೂಡ ನೀವು ಕಷ್ಟಪಟ್ಟಿದ ಆ ಕಷ್ಟ ಆಗಿರಬಹುದು, ಕಣ್ಣೀರ್ ಹಾಕ್ತಂತ ಕಣ್ಣೀರಾಗಿರ್ಬೋದು, ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ರ ಅರ್ಥ ದೇವ್ರು ನಿಮ್ಮನ್ನ ಕಾಯಿಸ್ತಾ ಇದ್ದಾನೆ ಅನ್ನೋಂಥ ಅರ್ಥ ಅಲ್ಲ. ನಿಮ್ಮನ್ನ ಇನ್ನಷ್ಟು ಗಟ್ಟಿಯಾಗಿ ತಯಾರಿ ಮಾಡ್ತಾ ಇದ್ದಾರೆ ದೇವ್ರು ಅನ್ನೋಂಥ ಅರ್ಥ ಆಗಿರುತ್ತೆ. ಈ ಒಂದು ಎನರ್ಜಿಯಲ್ಲಿ ಬರ್ತಿರುವಂಥದ್ದು, ಪಾಸಿಟಿವ್ ಆಗಿ ಬರ್ತಿರುವಂಥ ಎನರ್ಜಿ ಬಂದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಅನ್ಕೊಂಡಂತ ಕೆಲಸ ಆಗುವಂತ ಸಮಯ ಹತ್ತಿರದಲ್ಲೇ ಬಂದಿದೆ. ಆದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ನಕಾರಾತ್ಮಕವಾಗಿ ಆಲೋಚನೆಗಳು ಬರುತ್ತಲ್ವಾ, ಅದನ್ನ ಬಿಟ್ಬಿಡಿ. ಯಾವಾಗ ಆಗತ್ತೆ ಅನ್ನುವಂಥ ಆತಂಕಕ್ಕಿಂತ ಖಂಡಿತ ಆಗತ್ತೆ ಅನ್ನುವಂಥ ನಂಬಿಕೆ ನಿಮ್ಮಲ್ಲಿ ಇರಲಿ. ಇಲ್ಲಿ ಎನರ್ಜಿ ನೋಡಿದಾಗ ಓಕೆ, ನಿಮ್ಮ ಜೀವನದ ಒಂದು ಕಷ್ಟದ ಅಧ್ಯಾಯ ಮುಗೀತಾ ಬಂತು, ಶುಭಾರಂಭದ ಹಂತಕ್ಕೆ ನೀವೀಗ ಬಂದಿದ್ದೀರಾ. ಇಲ್ಲಿ ಓಕೆ, ನಿಮ್ಮ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ನೀವಿಲ್ಲಿ ತುಂಬಾ ಸಣ್ಣ ಪುಟ್ಟ ಶ್ರಮಗಳು ಕೂಡ ನಿಮಗಿಲ್ಲಿ ತುಂಬಾ ಅದು ಮ್ಯಾಟರ್ ಆಗ್ತಿದೆ. ಅಂದ್ರೆ ನೀವು ಪಟ್ಟಂತ ಸಣ್ಣ ಪುಟ್ಟ ಶ್ರಮಗಳು, ನೀವು ಏನ್ ಕಷ್ಟಪಟ್ಟಿದ್ದೀರಾ, ಸಣ್ಣ ಪುಟ್ಟ ವಿಷಯಗಳು ಏನಿತ್ತು, ಶ್ರಮಗಳು ಏನಿತ್ತು, ಇವೆಲ್ಲವೂ ಕೂಡ ಒಂದಾಗಿ ಒಂದು ದೊಡ್ಡ ಯಶಸ್ಸಿನ ರೂಪ ಪಡಿತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಕೆಲಸಕ್ಕೆ ತುಂಬಾ ಅಡೆತಡೆಗಳಿತ್ತು ಇಲ್ಲಿ, ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ, ನೀವು ಮಾಡ್ತಿರೋ ಕೆಲಸದಲ್ಲಿ ಅಡೆತಡೆಗಳು ತುಂಬಾ ಕಾಣಿಸ್ತಿದೆ ಇಲ್ಲಿ. ಈಗ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋದು, ತುಂಬಾ ವರ್ಷದಿಂದ ನೀವು ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಕೆಲವೊಂದಷ್ಟು ನಿಮ್ಮ ಕುಟುಂಬದಲ್ಲೇನೆ ಕಾಲೆಳೆದು ನಿಮಗೆ ಹೀಯಾಳಿಸಿ, ಅಥವಾ ನಿಮಗೆ ಆ ಮನೆ ಕಟ್ಟೋದಿಕ್ಕೆ ಅಥವಾ ಕೋರ್ಟ್ ಕೆಲಸಗಳು ಹರಿಯದೇ ಇರೋದಿಕ್ಕೆ ತುಂಬಾ ಜನ ಅದಕ್ಕೆ ಕಲ್ಲು ಹಾಕಿರುವಂತ ಎನರ್ಜಿ ಇದೆ. ಬಟ್ ಆ ಅಡೆತಡೆಗಳನ್ನು ಮೀರಿ ನೀವಿಲ್ಲಿ ಮುಂದೆ ಸಾಗ್ತೀರಾ, ಚಿಂತೆ ಮಾಡಬೇಡಿ. ಓಕೆ,
ಇಲ್ಲಿ 10 ಆಫ್ ಪೆಂಟಿಕಲ್ ಇದೆ, ಹಾಗೇನೆ ದ ಸ್ಟಾರ್ ಕಾರ್ಡ್ ಕೂಡ ಬರ್ತಿದೆ. ಇಲ್ಲಿ ಹೊಸ ಆರಂಭ ಮತ್ತೆ ಆರ್ಥಿಕ ಅಥವಾ ಕೆಲಸದ ವಿಚಾರದಲ್ಲಿ ಸಿಗುವ ಯಶಸ್ಸನ್ನ ಇಲ್ಲಿ ತೋರಿಸ್ತಾ ಇರುವಂತದ್ದು. ಬಹುಶಃ ನೀವು ಅನ್ಕೊಂಡಂತ ಕೆಲಸ, ಬೇಕಾದಂತ ಸೌಲಭ್ಯಗಳಿರಬಹುದು, ಶೀಘ್ರದಲ್ಲೇ ನಿಮ್ಮ ಕೈ ಸೇರತ್ತೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅದೃಷ್ಟ ಚಕ್ರ ಅನ್ನುವಂಥದ್ದು ತಿರುಗ್ತಾ ಇರುವಂತದ್ದು ನೋಡಬಹುದು. ಏಸ್ ಆಫ್ ಕಪ್ಸ್, ಪೇಜ್ ಆಫ್ ಪೆಂಟಿಕಲ್, ಅದೃಷ್ಟದ ಚಕ್ರ ತಿರುಗ್ತಾ ಇದೆ. ನೀವು ಕಾಯ್ತಾ ಇದ್ದಂತ ಸಮಯ ಹತ್ತಿರ ಬಂದಿದೆ. ಇಲ್ಲಿ ಕಾರ್ಡ್ಸ್ ಎನರ್ಜಿಯ ಪ್ರಕಾರ ಇಲ್ಲಿ ನೆಕ್ಸ್ಟ್ 10 ರಿಂದ 15 ದಿನದಲ್ಲಿ ನೀವೊಂದು ಕೆಲವೊಂದಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ನಿಮ್ಮ ಲೈಫಲ್ಲಿ ಕಾಣ್ತೀರಾ ಅನ್ನೋದು ಬರ್ತಾ ಇದೆ. ಈ ಯುಗಾದಿ ಒಂಥರ ನಿಮಗೆ ಸರ್ಪ್ರೈಸ್ ಆಗಿ ನಿಮಗೆ ಒಂದು ಗಿಫ್ಟ್ ನ ಕೊಡ್ತಾ ಇದೆ ಯೂನಿವರ್ಸ್ ಅಂತ ಇಲ್ಲಿ ಕಾಣಿಸ್ತಿದೆ. ಈ ಯುಗಾದಿ ನಿಮಗೆ ಒಂಥರ ಮೆಮೊರೇಬಲ್ ಆಗಿರತ್ತೆ ಅನ್ನೋಂಥದ್ದು ಎನರ್ಜಿ ಕೂಡ ಬರ್ತಿದೆ. ಓಕೆ, ಸೊ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಅಷ್ಟೇ ಅಂಡ್ ಕಾರ್ಡ್ಸ್ ಎನರ್ಜಿಯಲ್ಲೂ ಕೂಡ ಬರ್ತಿರುವಂಥದ್ದು ತುಂಬಾ ಯಶಸ್ಸು ಸಿಗುವಂತಹ ಒಂದು ಪಾಸಿಟಿವ್ ಎನರ್ಜಿಗಳು ನಿಮಗೆ ಇಲ್ಲಿ ಸಿಗ್ತಾ ಇದೆ. ಆದ್ರೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತಾಳ್ಮೆಯನ್ನ ಕಳ್ಕೊಳ್ಳೋದಿಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಕತ್ತಲೆ ಹೆಚ್ಚಾದಷ್ಟು ಸೂರ್ಯ ಹುಟ್ಟುವಂತ ಸಮಯ ಹತ್ತಿರದಲ್ಲಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಈಗ ಬೀಳ್ತಿರುವಂತ ಪೆಟ್ಟುಗಳೇನಿದೆ, ನಿಮ್ಮನ್ನ ಕೇವಲ ಒಬ್ಬ ವ್ಯಕ್ತಿಯನ್ನಾಗಿ ಅಲ್ಲ, ಒಂದು ಅದ್ಭುತ ವ್ಯಕ್ತಿತ್ವವನ್ನಾಗಿ ರೂಪಿಸ್ತಾ ಇದೆ. ಸೋಲನ್ನ ಯಾವುದೇ ಕಾರಣಕ್ಕೂ ನೀವು ಒಪ್ಕೊಳ್ಬೇಡಿ. ಇಲ್ಲಿ ಹೇಳಿದೆ ಅಲ್ವಾ, ಕೆಲವೊಬ್ರು ಕನಸಿನ ಹಿಂದೆ ಓಡ್ತಾ ಇದ್ರೆ ಇನ್ನೊಬ್ರು ಸೋಲನ್ನ ಹೆದರ್ಕೊಂಡು ಎಲ್ಲೋ ಒಂದ್ ಕಡೆ ಬೇಡಪ್ಪ ಇದು ಸವಾಸ ಬೇಡ ಬಿಟ್ಬಿಡೋಣ ಅನ್ನೋಂತ ಹಂತಕ್ಕೆ ನೀವು ಇಲ್ಲಿ ಬರ್ತಾ ಇದ್ದೀರಾ. ರಿಲೇಶನ್ಶಿಪ್, ಜಾಬ್, ಮನಿ ಅಥವಾ ನಿಮ್ಮ ಯಾವುದೇ ಒಂದು ಕೆಲಸದ ವಿಷಯದಲ್ಲಿ ಆಗಿರ್ಬೋದು, ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಇದನ್ನ ಬಿಟ್ಬಿಡ್ತೀನಿ ಅಂತ ಇಲ್ಲಿ ಎಲ್ಲೋ ಒಂದ್ ಕಡೆ ತೀರ್ಮಾನ ಮಾಡ್ತಾ ಇದ್ದೀರಾ, ನಿರ್ಧಾರ ತಗೊಳ್ತಾ ಇದ್ದೀರಾ. ಚಿಂತೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಈಗ ಬೀಳ್ತಿರುವಂತ ಪೆಟ್ಟುಗಳು ನಿಮ್ಮನ್ನ ಕೇವಲ ಒಬ್ಬ ವ್ಯಕ್ತಿಯಲ್ಲ, ನಿಮ್ಮ ವ್ಯಕ್ತಿತ್ವನ ರೂಪಿಸಕ್ ಆಗ್ತಿರುವಂತದ್ದು. ಸೋಲನ್ನ ಯಾವುದೇ ಕಾರಣಕ್ಕೂ ನೀವು ಒಪ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ನಿಮ್ಮ ಗೆಲುವು ಒಂಥರ ಇತಿಹಾಸ ಸೃಷ್ಟಿಸುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಇಷ್ಟು ದಿನ ನೀವು ಪ್ರಯತ್ನ ಪಟ್ಟು ಈ ಕೆಲಸಕ್ಕೆ ಅಥವಾ ನೀವು ಅನ್ಕೊಂಡಿರುವಂತ ನಿಮ್ಮ ಮನಸ್ಸಲ್ಲಿ ಈಗ ಏನ್ ಅನ್ಕೊಂಡು ಈ ರೀಡಿಂಗ್ ನ ನೋಡ್ತಾ ಇದ್ದೀರಾ, ಇದಕ್ಕೆ ಇಷ್ಟು ವರ್ಷ ಇಷ್ಟು ದಿನ ನೀವು ಎಫರ್ಟ್ ಹಾಕಿ ಇನ್ನೊಂದು ಸ್ಟೆಪ್ ಅಲ್ಲಿ ನಿಮಗೆ ಯಶಸ್ಸು ಇರಬಹುದು. ನೀವು ಆ ಯಶಸ್ಸನ್ನ ನೋಡೋದಕ್ಕಿಂತ ಮುಂಚೆನೆ ಬೇಡಪ್ಪ ನನಗೆ ಆಗಲ್ಲ ಅಂತ ಹೇಳಿ ಗಿವ್ ಅಪ್ ಮಾಡ್ಬಿಡಿ. ಯಾಕಂದ್ರೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಪ್ರತಿ ಸಲನೂ ಕೂಡ ನೀವು ಇದೇ ರೀತಿಯಾಗಿ ಮಾಡಿದ್ದೀರಾ. ಇನ್ನೇನು ಮುಗೀತು, ದಿ ಎಂಡ್ ಆಯ್ತು, ಕೆಲಸ ಆಗ್ತಾ ಬಂತು ಅಂತಿರ್ಬೇಕಿದ್ರೆ ನೀವು ಸ್ಟೆಪ್ ಹಿಂದೆ ತಗೊಂಡ್ಬಿಡ್ತೀರ, ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಸಲನೂ ನೀವು ಕಳ್ಕೊಂಡಿದ್ದು, ನಿಮ್ಮ ಲೈಫಲ್ಲಿ ಕೆಲವೊಂದಷ್ಟು ವಿಷಯಗಳನ್ನ ಕಳ್ಕೊಂಡಿದ್ದಕ್ಕೆ ಕಾರಣ ನೀವೇನೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಬಿಟ್ಬಿಡ್ತೀರಾ, ನಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ಟೆಪ್ಪಲ್ಲಿ ನಿಮ್ಮ ಯಶಸ್ಸಿದೆ, ಬಟ್ ನೀವು ಆ ಸ್ಟೆಪ್ ನೀಡಕ್ಕೆ ನೀವು ರೆಡಿ ಇಲ್ಲ. ಸೊ ಅದಕ್ಕೆ ಇಲ್ಲಿ ಬರ್ತಿರೋದು, ಇನ್ನೇನು ಒಂದು ಸ್ಟೆಪ್ ಇದೆ, ಅದಕ್ಕೆ ಧೈರ್ಯ ಮಾಡಿ ಹೆಜ್ಜೆಯನ್ನ ಇಡಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ನಾನೇನು ಹೇಳಿದ್ದೀನಿ ಅದೇ ರೀತಿಯಾಗಿ ಕಮೆಂಟ್ ಅನ್ನ ಮಾಡ್ತೀರಾ. ಕಮೆಂಟ್ ಅನ್ನ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ನನ್ನ ಕನಸುಗಳು ನನಸಾಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದಷ್ಟು ನಿಮ್ಮ ಕಷ್ಟಗಳಿಗೆ ಅನುಕೂಲ ಆಗುವಂತ ಒಂದು ಧೈರ್ಯ ಕೊಡುವಂತ ಎನರ್ಜಿ ನಿಮಗಿಲ್ಲಿ ಈ ಒಂದು ಕಾರ್ಡ್ಸ್ ಇಂದ ಕ್ಯಾಂಡಲ್ ರೀಡಿಂಗ್ ಇಂದ ಸಿಕ್ಕಿದೆ. ಅದೇನೇ ಕಷ್ಟ ಇರ್ಬೋದು ಅದನ್ನ ನೀವು ದಾಟಿ ಬಂದೇ ಬರ್ತೀರಾ, ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಾ. ನಿಮಗೆ ಯಾವ ವ್ಯಕ್ತಿ ಜೊತೆಗೆ ಹಂಚ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಷ್ಟು ಜನ ನನ್ನ ಜೊತೆ ಕನೆಕ್ಟ್ ಆಗ್ತೀರಲ್ವಾ, ಅಷ್ಟು ಪಾಸಿಟಿವ್ ರೀಡಿಂಗ್ ನಿಮಗೆ ಸಿಗತ್ತೆ, ಅಷ್ಟು ಪಾಸಿಟಿವ್ ಬೆನಿಫಿಟ್ ನಿಮಗೆ ಸಿಗತ್ತೆ. ಹಾಗೆ ನನ್ನ ಜೊತೆ ಕನೆಕ್ಟ್ ಆಗೋದನ್ನ ಯಾರು ಕೂಡ ಮರಿಬೇಡಿ, ಮಿಸ್ ಮಾಡ್ಕೊಳ್ಬೇಡಿ, ಕನೆಕ್ಟ್ ಆಗಿ. ಓಕೆ, ನಾಳೆ ರೀಡಿಂಗಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ, ನಿಮ್ಮೆಲ್ಲರ ಆಸೆ ಆದಷ್ಟು ಬೇಗ ನೆರವೇರಲಿ, ನಿಮ್ಮ ರಿಲೇಷನ್ಶಿಪ್ ಆದಷ್ಟು ಬೇಗ ಚೆನ್ನಾಗಾಗಲಿ ಅಂತ ಹೇಳಿ ಹೀಲ್ ಮಾಡ್ತಾ, ಬ್ಲೆಸ್ ಮಾಡ್ತಾ
ಇನ್ನೊಂದು ರೀಡಿಂಗಲ್ಲಿ, ನಾಳೆ ರೀಡಿಂಗಲ್ಲಿ ನಾವು ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸದಾ ಹೀಗೆ ಇರಲಿ. ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.